ದರ್ಶನ್ ಕೇಸ್ನಲ್ಲಿ ಸಿಎಂ ಮೇಲೆ ಒತ್ತಡ ಹಾಕಲಾಗ್ತಿದೆ ಅನ್ನೋ ಆರೋಪಗಳಿದ್ದಾವೆ. ಇದಕ್ಕೆ ಸಂಬಂಧಿಸಿದಂತೆ ಸ್ವತಃ ಸಿಎಂ ಮಾತನಾಡಿದ್ದಾರೆ. ನನಗೆ ಯಾರೂ ಕೂಡ ಒತ್ತಡ ಹಾಕಿಲ್ಲ, ಒತ್ತಡ ಹಾಕಿದ್ರೂ ಕೂಡ ನಾನು ಕೇಳಲ್ಲ. ಇನ್ನು ಕೇಸ್ನ ವಿಶೇಷ ಸರ್ಕಾರಿ ಅಭಿಯೋಜಕರ ಬದಲಾವಣೆಯ ವಿಚಾರ, ಎಸ್ಪಿಪಿ ಬದಲಾವಣೆಯ ವಿಚಾರ, ಆ ಪ್ರಸ್ತಾವನೆ ನನ್ನ ಮುಂದೆ ಬಂದಿಲ್ಲ. ಸಚಿವರು ಶಾಸಕರು ಒತ್ತಡ ಹಾಕ್ತಿದ್ದಾರೆ, ಎಲ್ಲ ಸುಳ್ಳು ಅಂತ ಸಿದ್ದರಾಮಯ್ಯ ಸ್ಪಷ್ಟನೆ ಕೊಟ್ಟಿದ್ದಾರೆ. ಈ ಕೇಸಲ್ಲಿ ಕಾನೂನು ಏನು ಹೇಳುತ್ತೋ ಅದೇ ಆಗುತ್ತೆ, ಅದೇ ಮಾಡೋದು. ಪೊಲೀಸರಿಗೆ ಎಲ್ಲಾ ರೀತಿಯ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ತನಿಖೆ ಮಾಡ್ತಿದ್ದಾರೆ ಅಂತ ಸಿಎಂ ಮಾತನಾಡಿದ್ದಾರೆ. ಬದಲಾವಣೆ ಆಗ್ತಾರೆ. ನನ್ನ ಮೇಲೆ ಒತ್ತಡ ಹಾಕಿದ್ರು, ಎಲ್ಲ ಸುಳ್ಳು. ಆಮೇಲೆ ಯಾರು ಒತ್ತಡ ಹಾಕಿಲ್ಲ, ಯಾವ ಮಂತ್ರಿನೂ ಒತ್ತಡ ಹಾಕಿಲ್ಲ, MLA ಒತ್ತಡ ಸದ್ಯಕ್ಕೆ ದೂರವಾದದ್ದು. ನನಗೇನು ಗೊತ್ತಿಲ್ಲ. ಸುಳ್ಳು ಅಂತ ಹೇಳಿದ್ನಲ್ರಿ, ವಿಪಕ್ಷ ಹೇಳಿದ್ದೆಲ್ಲ ಸತ್ಯನಾ? ಯಾರು ಇಲ್ಲ ಅಂತ ಹೇಳಿದ್ಮೇಲೆ ಪುನಃ ಅದೇ ಪ್ರಶ್ನೆ ಕೇಳಿದೆ. ನನ್ನ ಮೇಲೆ ಯಾವ ಮಿನಿಸ್ಟ್ರು ಒತ್ತಡ ಹಾಕಿಲ್ಲ, ಒತ್ತಡ ಹಾಕಿದ್ರು ಕೇಳಲ್ಲ. ಕಾನೂನು ಏನು ಹೇಳ್ತದೆ ಅದೇ ಮಾಡೋದು. ಅವ್ರಿಗೆ ಎಲ್ಲ ಸ್ವಾತಂತ್ರ್ಯನೂ ಕೊಟ್ಟಿದೀವಿ, ಅವರು ಕಾನೂನು ಪ್ರಕಾರ ಮಾಡಿ ಅಂತ ಹೇಳಿದ್ವಿ. ಪ್ರಸ್ತಾವನೆ ನನ್ನ ಮುಂದೆ ಇಲ್ವಲ್ಲಯ್ಯ. ಇದು ಸಿಎಂ ಸಿದ್ದರಾಮಯ್ಯ ಅವರ ಪ್ರತಿಕ್ರಿಯೆ. ಎಸ್ಪಿಪಿ ಬದಲಾವಣೆಯ ವಿಚಾರಕ್ಕೂ ಕೂಡ ಅವರು ಉತ್ತರ ಕೊಟ್ಟರು, ಇಲ್ಲ ಪ್ರಸ್ತಾವನೆಯೇ ಇಲ್ಲ ಅಂತ. ಖಡಕ್ ವಕೀಲರಾದಂಥ ಪ್ರಸನ್ನ ಕುಮಾರ್ ಅವರನ್ನು ಈ ಕೇಸ್ನಲ್ಲಿ ಎಸ್ಪಿಪಿಯಾಗಿ ನೇಮಕ ಮಾಡಲಾಗಿದೆ. ಅಂದರೆ ಸರ್ಕಾರದ ವಿಶೇಷ ಅಭಿಯೋಜಕರಾಗಿ ನೇಮಕ ಮಾಡಲಾಗಿದೆ. ಅವರನ್ನು ಬದಲಾವಣೆ ಮಾಡೋದಕ್ಕೆ ಕೆಲವರೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ವಿಚಾರಗಳಿತ್ತು. ಅದಕ್ಕೆ ಸಿಎಂ ಖುದ್ದು ಉತ್ತರ ಕೊಟ್ಟಿದ್ದಾರೆ. ಆ ಪ್ರಸ್ತಾವನೆಯೇ ಇಲ್ಲ, ಎಸ್ಪಿಪಿ ಬದಲಾವಣೆ ಕೂಡ ಆಗೋದಿಲ್ಲ ಅನ್ನೋದು ಒಂದು. ಎರಡನೆಯದ್ದು, ದರ್ಶನ್ ರಕ್ಷಣೆಯ ವಿಚಾರಕ್ಕೆ ಸಂಬಂಧಿಸಿದಂತೆ ಸಚಿವರು, ಶಾಸಕರು, ಕಾಂಗ್ರೆಸ್ನ ಕೆಲ ಪ್ರಮುಖರು ಇವರೆಲ್ಲ ಸಿಎಂಗೆ ಒತ್ತಡ ಹಾಕಿದ್ದಾರೆ ಅನ್ನೋ ವಿಚಾರಗಳೆಲ್ಲ ಓಡಾಡಿತ್ತು ಮತ್ತು ಅದಕ್ಕೆ ಸಂಬಂಧಿಸಿದಂತೆ ಆರೋಪಗಳು ಕೂಡ ಕೇಳಿಬಂದಿತ್ತು. ಅದಕ್ಕೆ ಈಗ ಸಿಎಂ ಉತ್ತರ ಕೊಟ್ಟಿದ್ದಾರೆ. ಯಾರೂ ನನಗೆ ಒತ್ತಡ ಹಾಕಿಲ್ಲ, ಒಂದು ವೇಳೆ ಒತ್ತಡ ಹಾಕಿದ್ರೂ ಕೂಡ ನಾನು ಅದಕ್ಕೆ ಮಣಿಯೋದಿಲ್ಲ. ಕಾನೂನು ಏನು ಹೇಳುತ್ತೋ, ಕಾನೂನು ಪ್ರಕಾರ ಏನಾಗಬೇಕೋ ಅದೇ ಆಗತ್ತೆ ಅಂತ ಸಿಎಂ ಪ್ರತಿಕ್ರಿಯಿಸಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.